ನಮಗೆಲ್ಲ ಖುಷಿ ಆಗ್ತಾ ಇದೆ, ಒಂದು ಸುದಿನ ಅಂತ ಹೇಳ್ಬೋದು. ಇವತ್ತು ನಮ್ಮ ಪಕ್ಷದ ಒಂದು ನೇತಾರ ಮತ್ತು ಒಂದು ಬಡವರ ಬಂಧು, ಮಣ್ಣಿನ ಮಗ, ನೀರಾವರಿ ಪಿತಾಮಹ ಮತ್ತು ಎಲ್ಲ ನಮ್ಮ ರೈತರ ಒಂದು ಕಣ್ಮಣಿ ಶ್ರೀಮಾನ್ ನಮಗೆ ಅಪ್ಪಾಜಿಯವರಾದಂಥ ಶ್ರೀಮಾನ್ ಮಾಜಿ ಪ್ರಧಾನಿ ಮಣ್ಣಿನ ಮಗನಾದ ದೇವೇಗೌಡರಿಗೆ ನಮ್ಮ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವತಿಯಿಂದ ಮತ್ತು ನನ್ನ ಕಮಲನಗರ ವಾರ್ಡಿನ ವತಿನ ಜನರ ಪರವಾಗಿ ನನ್ನ ವೈಯಕ್ತಿಕವಾಗಿ ನಾನು ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ಏನಂತಂದರೆ ದೇವೇಗೌಡರು ಒಂದು ಪಕ್ಷಕ್ಕೆ ಒಂದು ಅವರಿಗೆ ಸೀಮಿತವಲ್ಲ, ಇಡೀ ಎಲ್ಲ ಪಕ್ಷಗಳಿಗೂ ಒಬ್ಬ ಮಹಾನ್ ನಾಯಕ. ಈ ಕರ್ನಾಟಕದಲ್ಲಿ ಒಬ್ಬ ಏಕೈಕ ಮುಂದಕ್ಕೆ ಪ್ರಧಾನಿ ಆಗ್ತಾರೋ ಇಲ್ವೋ, ಇವತ್ತು ಆಗಿರತಕ್ಕಂಥ ಮಾಜಿ ಪ್ರಧಾನಿ ಆಗಿರತಕ್ಕಂಥ ನಮ್ಮ ದೇವೇಗೌಡರೇ ಅವರು ಒಂದು ಸಾಕ್ಷಿ. ಅವರ ಒಂದು ಏನು ರೈತರ ಬಗ್ಗೆ ಒಂದು ಕಾಳಜಿ ಮತ್ತು ಎಲ್ಲ ಜನರ ಬಗ್ಗೆ, ದೀನ ದಲಿತರ ಬಡವರ ಬಗ್ಗೆ ಅವರು ಹೊಂದಿರತಕ್ಕಂಥ ಕಾಳಜಿನೇ ಇವತ್ತು ಅವರು ಹೆಮ್ಮರವಾಗಿ ಬೆಳೆದು ನಿಂತಿದ್ದಾರೆ. ಅವರಿಗೆ ಏನು ಆಯಸ್ಸು 94 ವರ್ಷ ಆಗಿದೆ, ಇನ್ನೂ 10-15 ವರ್ಷ ಅವರು ನಮಗೆ ಮಾರ್ಗದರ್ಶನವಾಗಿ ಇರಲಿ, ಮತ್ತು ನಮ್ಮ ದೇಶಕ್ಕೆ ಮತ್ತು ನಮ್ಮ ರಾಜ್ಯಕ್ಕೆ ಎಲ್ಲರಿಗೂ ಬಹಳ ಅವರಿಂದ ಒಂದು ಉತ್ತೇಜನಕರವಾದ ಕಾರ್ಯಕ್ರಮಗಳನ್ನು ಅವರು ನಮಗೆ ಹೇಳಿದ್ರೆ ನಾವು ಅವ್ರಿಗೆ ಮಾಡೋಕ್ಕೆ ಸಿದ್ಧವಾಗಿದ್ದೀವಿ. ಮತ್ತು ಏನು ಮಹಾನ್ ದೇಶ ಪ್ರಧಾನಮಂತ್ರಿ, ಈಗ ಹಾಲಿ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ಏನು ಅವರಿಗೆ ಅಷ್ಟೊಂದು ಗೌರವ ಸತ್ಕಾರಗಳೆಲ್ಲ ಕೊಡ್ತಾ ಇದ್ದಾರೆ, ಅದಕ್ಕೆ ಅವರು ಮಾಡಿರ್ತಕ್ಕಂಥ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳು ಅದಕ್ಕೆ ಸಾಕ್ಷಿಯಾಗಿದೆ. ಅವರ ಜನಕ್ಕೆ ಸಿಹಿ ವಿತರಣೆ ಕಾರ್ಯಕ್ರಮ ಮತ್ತು ಅನ್ನದಾನ ಕಾರ್ಯಕ್ರಮ ಮತ್ತು ಕೇಕ್ ಕತ್ತರಿಸುವ ಕಾರ್ಯಕ್ರಮ ಮತ್ತು ಬಡ ಜನಗಳಿಗೆ ಒಂದು ಆರ್ಥಿಕವಾಗಿ ಸಹಾಯವನ್ನು ಮಾಡತಕ್ಕಂಥ ಎಲ್ಲ ಒಂದು ಜನೋಪಕಾರಿ ಕೆಲಸಗಳನ್ನು ನಾವು ಹಮ್ಮಿಕೊಂಡಿದ್ದು ಈ ಕ್ಷೇತ್ರ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದಲ್ಲಿ. ಜನತೆಗೆ ಇನ್ನೇನು ಹೇಳೋದು ಇಷ್ಟಪಡೋದಿಲ್ಲ. ನಮ್ಮ ಮಹಾನ್ ನಾಯಕರು ಚೆಂದಾಗಿ ಅವರಿಗೆ ದೇವರು ಆಯಸ್ಸು ಆರೋಗ್ಯ ಕೊಟ್ಟು ಅವರಿಗೆ ಶಕ್ತಿಯನ್ನು ಕೊಡಲಿ ಅಂತ ನಾನು ಆ ದೇವರಲ್ಲಿ ಬೇಡ್ಕೊಳ್ತೀನಿ. ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ನನ್ನ ವೈಯಕ್ತಿಕವಾಗಿ ನಾನು ಅವರಿಗೆ ಕೋರೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನನ್ನ ಹೆಸರು ಸುರೇಶ್ ಗೌಡ ಅಂದ್ಬಿಟ್ಟು.